ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಗುರುಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಪಾಲಕ್ ಮಟರ್ ರೈಸ್ ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕೋಣ. ಪಲಾವ್ ಐಟಮ್ ಬರುತ್ತಲ್ಲ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಜಾಪತ್ರೆ, ಕಲ್ಲುವ, ಅದೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನೆಲ್ಲ ನೋಡಿ. ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ. ಪ್ರತಿಯೊಂದು ಎಲ್ಲ ಒಂದು ಐಟಮ್ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ನಾನು. ಫ್ರೈ ಮಾಡ್ಕೊಳ್ಳೋಣ. ಇದು ಹೆಲ್ತ್ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಪಾಲಕು ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಳಿಗೂ ಮಾಡಿಕೊಡಿ, ವಯಸ್ಸಾಗಿರೋರು ಇದ್ದರೆ ಅವ್ರಿಗೂ ಮಾಡಿಕೊಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟಿಫನ್ಗೆ, ಡಿನ್ನರ್ಗೆ ಎಲ್ಲದಕ್ಕೂ ಆಗುತ್ತೆ ಇದು. ನಾನು 1 ಕಪ್ಪು ಸಣ್ಣಗೆ ಈರುಳ್ಳಿ ತೊಗೊತಾ ಇದ್ದೀನಿ. 2 ಈರುಳ್ಳಿ ಇದೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಪಾಲಕ್ ಒಂದು ಅರ್ಧ ಕಟ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಅರ್ಧ ಕಟ್ಟಿದೆ ಇದು, ಸಾಕಾಗುತ್ತೆ. ಎರಡು ಪಾವ್ ಅಕ್ಕಿಗೆ, 2 ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿರುತ್ತೆ ಇದು, ಸಾಕಿಷ್ಟು. ಅದಕ್ಕೊಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಈರುಳ್ಳಿ ಫ್ರೈ ಆಗ್ತಾ ಇದೆ ಇಲ್ಲಿ. ಅದಕ್ಕೊಂದು ಬೌಲ್ ಟೊಮೊಟೊ ಹಾಕೋಣ. ಅದು 2 ಟೊಮೊಟೊ ಇದೆ. ಚೆನ್ನಾಗಿ ಫ್ರೈ ಆಗಲಿ. ಅದು ಎಲ್ಲ ಸ್ಮೂತ್ ಆಗಿಬಿಡ್ಲಿ, ಟೊಮೊಟೊ ಫ್ರೈ ಆಗಿ ಚೆನ್ನಾಗಿ. ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಬೇಗ ಬೇಳೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಇದು ರುಬ್ಕೊಬಂದಿದ್ದೀನಿ ನೋಡಿ. ಈ ಥರ ಗ್ರೀನ್ ಕಲರ್ ಇರುತ್ತೆ. ಈಗ ಅಲ್ಲಿ ಫ್ರೈ ಆಗಿದೆ. ಅದು ಚೆನ್ನಾಗಿ ಟೊಮೊಟೊ ಸ್ಮೂತ್ ಆದಮೇಲೆ ನಾವು ರುಬ್ಕೊಂಡಿರೋದನ್ನು ಹಾಕೋಣ. ಇವಾಗೇ ನೀರು ಹಾಕಕ್ಕೆ ಹೋಗಬೇಡಿ. ಮಿಕ್ಸಿ ಬೌಲಲ್ಲಿ ತೊಳೆದು ನೀರೆಲ್ಲ ಹಾಕಕ್ಕೆ ಹೋಗಬೇಡ್ರಿ. ಅದು ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ ಅದರಲ್ಲೆಲ್ಲ. ಅವನು ಚೆನ್ನಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಬಿಡೋ ಥರ ಇದಾಗಲಿ. ಈಗ ಮಸಾಲೆ ಐಟಮ್ ಹಾಕೋಣ. ಅದು ಬೇಯಲಿ ಹಂಗೆ. ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಫಸ್ಟೇನೆ. ಧನಿಯಾ ಪೌಡ್ರ್ 1 ಸ್ಪೂನು. ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಅದು ತುಂಬ ರೈಸಲ್ಲಿ ಟೇಸ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಹಾಕ್ತಾ ಇರ್ತೀನಿ ಅದನ್ನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಮೇಲೆ ಎಣ್ಣೆ ಬಿಡೋ ಥರ ಆಗಬೇಕು. ಕಮ್ಮಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೀನಿ ಅಂತಂದರೆ ಅದು ಒಳ್ಳೆ ಕೆಲಸ. ಆ ಥರ ಮಾಡಿಕೊಂಡ್ರೆ, ಕಮ್ಮಿ ಇಟ್ಬಿಟ್ಟು ಮುಚ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಎಣ್ಣೆ ಬಿಡುತ್ತೆ. ಬಿಟ್ಟಾಗ ಅದೆಲ್ಲ ಫ್ರೈ ಆಗಿರುತ್ತೆ. ಮಸಾಲ, ಪಾಲಾಕು ಅದೆಲ್ಲ. ಅವನು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ಮೊಸರು ಏನಾದರೂ ಇಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಅಂಶ ಬರಬೇಕು ರೈಸಲ್ಲಿ, ಅದಕ್ಕೋಸ್ಕರ ಹಾಕ್ಕೊಡೋದು. ಇದು ಮೊಸರು ಹಾಕ್ಕೊಂಡ್ರೆ ರೈಸ್ ಸ್ಮೂತ್ ಕೊಡುತ್ತೆ, ಡ್ರೈ ಆಗೋದಿಲ್ಲ. ಅದಕ್ಕೆ ಮೊಸರು ಹಾಕ್ಕೊಳೋದು. ಆಲ್ಮೋಸ್ಟ್ ಎಲ್ಲ ಬಿರಿಯಾನಿ ಅದು ಇದು ಎಲ್ಲದರಲ್ಲೂ ಮೊಸರು ಯೂಸ್ ಮಾಡ್ತಾರೆ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಹಸಿ ವಾಸನೆ ಹೋಗೋ ಗಂಟ ನೋಡಿ. ಎಲ್ಲ ಫ್ರೈ ಆಗಿ ಮೇಲ್ಗಡೆ ಎಣ್ಣೆ ಬಿಡ್ತಾ ಇದೆ. ಅದು ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. 2 ಕಪ್ಪು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. 1 ಗ್ಲಾಸ್ ಬೇಕಂದ್ರೆ 1 ಗ್ಲಾಸ್ ಹಾಕ್ಕೊಳ್ಳಿ. 2 ಗ್ಲಾಸ್ ಬೇಕಂದ್ರೆ 2 ಗ್ಲಾಸ್ ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಹಾಕ್ಕೊಂಡ್ರೆ ಡಬಲ್ ಹಾಕ್ಕೊಳ್ಳಿ ಅಷ್ಟೇ ನೀರು. ನೀವು ಎಷ್ಟು ಹಾಕ್ಕೊತೀವೋ ಡಬಲ್ ಹಾಕ್ಕೊಳ್ಳಿ ನೀರು. ಸೋನಾ ಮಸೂರಿಗೆ. ಬಾಸುಮತಿ ರೈಸ್ ಹಾಕ್ಕೊತೀನಿ ಅಂದರೆ 1.5 ಅಷ್ಟೇ ಹಾಕ್ಕೊಳ್ಳಿ ನೀರು. ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ ಅಕ್ಕಿನ. ಈಗ ನೀರು ಹಾಕೋಣ. ನಾನು 2 ಗ್ಲಾಸ್, ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈಗ 4 ಗ್ಲಾಸ್ ನೀರು ಹಾಕ್ಕೊತೀನಿ.
ಪಾಲಕು ಮೈಗೆ ಒಳ್ಳೇದು ಫ್ರೆಂಡ್ಸ್, ಇದು ತುಂಬ ಮೈಗೆ ಒಳ್ಳೇದು. ನಾವು ಡೈಲಿ ತಿಂದ್ರೂ ಇದೇನಾಗಲ್ಲ. ಡಾಕ್ಟ್ರು ಬ್ಲಡ್ ಕಮ್ಮಿ ಇದೆ ಅಂತಂದರೆ ಫಸ್ಟು ಹೇಳೋದೇ ಸೊಪ್ಪು ತಿನ್ನಿ ಅಂತ ಅಂದ್ಬಿಟ್ಟು. ಎಲ್ಲ ಥರ ಸೊಪ್ಪು ತಿನ್ನಬೇಕು ಅಂತಲೇ ಹೇಳ್ತಾರೆ ಡಾಕ್ಟ್ರು. ತರಕಾರಿ ಫ್ರೂಟ್ಸಲ್ಲೆಲ್ಲ ಏನೂ ಇರೋದಿಲ್ಲ, ಸೊಪ್ಪು ತಿಂದರೆ ಬೇಗ ಬ್ಲಡ್ ಬರುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕೆ ಇವತ್ತು ಈ ರೆಸಿಪಿ ಒಂದು ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಬಟಾಣಿ, ಹಸಿ ಬಟಾಣಿ ಒಂದು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟೇ ಹಾಕ್ಕೋಬೇಕಾಗಿತ್ತು, ನಾನು ಮರ್ತೋಗಿದ್ದೆ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಇದಾಗ್ತೀವಲ್ವ, ಪಾಲಕ್ ಗ್ರೈಂಡ್ ಮಾಡಿ ಆವಾಗ ಹಾಕ್ಕೊಂಡ್ರೆ ಅದು ಬೇಯುತ್ತೆ ಸ್ವಲ್ಪ, ಪರವಾಗಿಲ್ಲ. ಹಸಿ ಬಟಾಣಿ ಅಲ್ವಾ, ಹೆಂಗಾದ್ರೂ ಬೆಂದ್ಬಿಡುತ್ತೆ. 1-2 ಕುದಿ ಬಂದಮೇಲೆ ಆ ಥರ ಎಣ್ಣೆ ಮೇಲ್ಗಡೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ 1-2 ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಇಟ್ಕೊಳ್ಳೋಣ. 1 ವಿಸಿಲ್ ಜೋರಾಗಿ ಗ್ಯಾಸ್ ಇಟ್ಕೊಳ್ರಿ, 1 ವಿಸಿಲು ಕಮ್ಮಿ ಇಟ್ಬಿಟ್ಟು ಇಟ್ಕೊಳ್ಳಿಲ್ಲ ಅಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಈಗ ನೋಡಿ ರೆಡಿ ಆಗಿದೆ ರೈಸು, ನೋಡ್ಬೋದು ನೀವು ಉದ್ದುದಕ್ಕೆ ಬಂದಿದೆ. ನಾನು ಸೋನಾ ಮಸೂರಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಯಾವತ್ತಾದ್ರೂ ವಿಡಿಯೋ ಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡೋಣ ಅದನ್ನು.